ಜಿ ಹೊಸಹಳ್ಳಿ ಹಾಲು ಉತ್ಪಾದಕರ ಸಂಘದ ಚುನಾವಣೆ. ಪ್ರತಿ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟು ಗೆದ್ದು ಬೀಗಿದ ನಿರ್ದೇಶಕರು. ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ 13 ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು 6 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾದರೆ 7 ಮಂದಿ ಸದಸ್ಯರು ತೀವ್ರ ಪೈಪೋಟಿಯ ನಡುವೆ ಭರ್ಜರಿಯಾಗಿ ಜಯಭೇರಿಯನ್ನ ಸಾಧಿಸಿದ್ರು. ಸಾಮಾನ್ಯ ಕ್ಷೇತ್ರಕ್ಕೆ ನಡೆದ ಚುನಾವಣೆಗೆ 8 ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು 7 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ನೂತನ ನಿರ್ದೇಶಕರಾಗಿ ಗಂಗಾಧರ್ ಚನ್ನವೀರಸ್ವಾಮಿ, ಜಯಣ್ಣ, ವೆಂಕಟ ನರಸಿಂಹಾಚಾರ್, ಕುಮಾರ್, ನಾಗರಾಜು, ಲೋಹಿತ್ ಕುಮಾರ್ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವನ್ನ ದಾಖಲಿಸಿದ್ರು. ಇನ್ನು ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಅಭ್ಯರ್ಥಿಗಳಿಗೆ ಮೊದಲಾಗಿ ವಂದನೆಗಳನ್ನು ತೋರುತ್ತಾ, ಈ ಡೈರಿಲಿ ರೈತರಿಗೆ ಏನು ಸವಲತ್ತು ಬರುತ್ತೋ ಸರ್ಕಾರದಿಂದ ಅದನ್ನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸೇರುವಂತೆ ಎಲ್ಲರೂ ನಾವು 13 ಜನನು ಎಲ್ಲರಿಗೂ ರೈತರಿಗೆ ಸಹಕಾರ ಕೊಡುತ್ತಾ ಅವರ ಜವಾಬ್ದಾರಿಯನ್ನು ನಾವು ಹಾಲು ಕರೆಯುವಂಥ ಕಟಿಂಗ್ ಮಿಷಿನ್ನು, ಮ್ಯಾಟ್ಗಳು, ಅಡಿಕಾಸ ಮ್ಯಾಟ್ಗಳು ಏನೇ ಸರ್ಕಾರದಿಂದ ಬಂದರೂ ಅವ್ರ ರೈತರುಗಳಿಗೆ 13 ಜನ ಸೇರಿ ಸಹಕಾರ ಕೊಡ್ತಾ ಅವ್ರಿಗೆ ತಲುಪಿಸೋ ಜವಾಬ್ದಾರಿ 13 ಜನನು ಹೇಳಿ ಒಪ್ಕೊಂತ ಇದೆ. ಇನ್ನು ಈ ವೇಳೆ ಮಾತನಾಡಿದ ನೂತನ ನಿರ್ದೇಶಕ ರಂಗನಾಥ, ಮುಂದಿನ ದಿನಗಳಲ್ಲಿ ರೈತರೊಟ್ಟಿಗೆ ಸೇರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಎಂದು ತಿಳಿಸಿದ್ರು. ನೂತನ ನಿರ್ದೇಶಕ ವೆಂಕಟ ನರಸಿಂಹಾಚಾರ್ ಮಾತನಾಡಿ, ಎಲ್ಲ ನಿರ್ದೇಶಕರು ಒಟ್ಟಿಗೆ ಸೇರಿ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನ ಎಲ್ಲ ರೈತರಿಗೆ ಒದಗಿಸುವ ಕೆಲಸ ಮಾಡುವ ಜೊತೆಗೆ ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಎಂದು ತಿಳಿಸಿದ್ದಾರೆ. ಚುನಾವಣೆಯಲ್ಲಿ 13 ಸ್ಥಾನಗಳಿದ್ದು 6 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತವೆ. ಮತ್ತು ಇನ್ನು 7 ಸಾಮಾನ್ಯ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ 8 ಜನ ಅಭ್ಯರ್ಥಿಗಳಿದ್ದು 7 ಜನ ವಿನ್ ಆಗಿರ್ತಾರೆ. ಅದರಿಂದ 7 ಜನಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇನ್ನು ಮುಂದಿನ ಆಡಳಿತ ಮಂಡಳಿ ಹಾಲು ಉತ್ಪಾದಕರಿಗೆ ಅನುಕೂಲವಾಗುವಂತೆ ಈ ಮಂಡಳಿ ಮತ್ತು ನಮ್ಮ ಬಾಡಿ ಏನಿದೆ ಎಲ್ಲ ಜನರಿಗೂ ಒಗ್ಗಟ್ಟಾಗಿ ಸಹಕಾರ ಮಾಡಿ ರೈತರಿಗೆ ಅನುಕೂಲವಾದಂಥ ಕೆಲಸವನ್ನು ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ತೇನೆ. 13 ಜನ ನಿರ್ದೇಶಕ ಸ್ಥಾನಗಳಲ್ಲಿ 14 ಜನ ಸ್ಪರ್ಧಿಸಿದ್ರು. 13 ಜನ ಆಯ್ಕೆಯಾಗಿದ್ದಾರೆ. ಒಂದು ಸೋಲಾಗಿರುತ್ತದೆ ಇದರಲ್ಲಿ. ಹಾಗಾಗಿ 13 ಜನನು ಬಾಡಿನಲ್ಲಿರ್ತಾರೆ. 2025ನೇ ಇಸ್ವಿನಲ್ಲಿ ಜಿ ಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿರುತ್ತದೆ. ಇದರಲ್ಲಿ 6 ಜನ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ. ಇನ್ನು 7 ಜನ ಎಲೆಕ್ಷನ್ ಮುಖಾಂತರ ಆಯ್ಕೆ ಆಗಿರುತ್ತಾರೆ. ಒಬ್ಬರು ಸೋಲನ್ನು ಅನುಭವಿಸಿರುತ್ತಾರೆ. ಎಲ್ಲ ಒಟ್ಟು 13 ಜನನು ಸಹ ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಿ ಅವರ ಸೇವೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಲು ಉತ್ಪಾದಕ ಸಂಘಕ್ಕೆ ಆಯ್ಕೆಯಾದ ನೂತನ ಸದಸ್ಯರ ಬೆಂಬಲಿಗರು ಹರ್ಷವನ್ನ ವ್ಯಕ್ತಪಡಿಸಿ ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನ ಆಚರಿಸಿದ್ರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜು, ರವಿಕುಮಾರ್, ಮೋಹನ್, ನರೇಶ್, ತೀರ್ಥಪ್ರಸಾದ್ ಸೇರಿದಂತೆ ಕಾರ್ಯದರ್ಶಿ ರಂಗನಾಥ್ ಭಾಗವಹಿಸಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.